ಸ್ಟಾಪ್ ಹೋಲ್ಡ್ ಏನು ಒಮ್ಮೆ ಬ್ರೇಕ್ ಹಚ್ತಿಯಲ್ಲ ಗೊತ್ತಾಗುದಿಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ದೀ ನಾನು ನಿನಗೆ ಹೇಳಿದ್ನಿಲ್ಲ ಮುಕ್ಕಳಿ ಮುಚ್ಕೊಂಡು ಹಿಂದೆ ಕುಂದ್ರಪ್ಪ ಅಂತ ಹೇಳಿದ್ರೆ ಅಲ್ಲೇ ಬಾನಟ್ ಮೇಲೆ ಕುಂದ್ರವ ಅನ್ನತ್ತಿದ್ಯಲ್ಲ. ಹೌದಪ್ಪ ಸ್ವಲ್ಪ ಮುಂದೆ ಏನೇನು ಗಾಡಿ ಬರ್ತಾವ ಯಾವ್ಯಾವ ಗಾಡಿ ಬರ್ತಾವ ಯಾರ್ಯಾರು ಹೋಗಿರ್ತಾರ ನೋಡ್ಕೊಂಡ್ ಕುಂದಿರ್ಬೇಕಂತೇಳಿ ಬಾನಟ್ ಮೇಲೆ ಕುಂತೆ ನಾನು. ಬಾನಟ್ ಕೆಡ್ಸಿರ್ಬೇಕ ನೋಡ್ತಂತ ತಡಿಪ್ಪ. ಏನಾಗಿಲ್ಲ ದೋಸ್ತ ಬಾನಟ್ ಹೆಂಗೈತೆ ನೋಡು. ತಂಬಪ್ಪ ಬಾಡಿಗೆ. ಇದ ₹2 ಹಿಡ್ಕೊ. ₹2 ಇದ್ರದ್ದು ಹೇಳಿದೆ. ಕೇಕಿಗೆ ಕಡಿಮೆ ಬಿದ್ದೇತು ಬೇಕರಿದವ್ ಕೊಡ್ಬೇಕು. ₹2 ಕೊಡ ಅಂದಾಗ ನಿನ್ ಕಡೆ ಇಸ್ಕೊಂಡಿದ್ದೆ ₹2. ಅದ್ ₹2 ನಿನ್ ಕೊಟ್ಟಾನ. ಈಗ ಐತಲ್ಲ ಕಾರಿನ ಬಾಡಿಗೆ ಹಿಡಿ ₹200. ₹300 ಹೇಳಿದ್ಯಪ್ಪ ನಾನು. ₹300 ಹೇಳಿದ್ದೆ ಬಿಡ. ಆದ್ರ ಬಸ್ ಸ್ಟ್ಯಾಂಡ್ ಕಡೆ ಅಂತ ಇಲ್ಲಿ ಮಠ ಬರಾಕ ₹300 ಯಾರು ತಗೋತಾರ ಹೇಳ. ₹200 ಬರಬ್ಬರಿ ಐತಿ, ಕಿರಿಕಿರಿ ಮಾಡಕ್ ಹೋಗ್ಬೇಡ. ಕಾರ್ ಐತಿದೆ, ಆಟೋ ಅಲ್ಲಿದೆ. ಕಾರ್ ಐತಿ ನಡೀತೈತಿ. ಇದು ಕಾರ್ ಐತಿ, ನನಗೂ ಗೊತ್ತೈತಿ ಕಾರ ಇದೆ. ಆದ್ರೆ ಹೊಸ ವರ್ಷಕ್ಕೆ ಕಿರಿಕಿರಿ ಮಾಡಕ್ಕೆ ಹೋಗಬೇಡ. ಎಲ್ಲ ಪ್ಯಾಸೆಂಜರ್ ಎಲ್ಲ ಗಿರಾಕಿ ಕೊಡು. ನೀನು ಹಿಂಗೆ ಮಾಡೋದಾಕಿತ್ತು ನೋಡು, ಮತ್ತೆ ಕಿರಿಕಿರಿನೂ ಮಾಡೋದಾಕಿತ್ತು ವರ್ಷಾನ ಪೂರ್ತಿ. ನಾ ಸುಮ್ಮನೆ ನಡ್ಕೊಂಬರ್ತಿದ್ದೆ. ಕಾರ್ನಾಗ ಎದಕ್ಕೆ ಬಂದೇನೆ ಹೇಳ? ಹೊಸ ವರ್ಷಕ್ಕೆ ಕಾರ್ನಾಗ ಕುಂತು ಬಂದ್ರೆ ನಾನು ಮುಂದಿನ ವರ್ಷ ಕಾರ್ ತೊಗೋತೇನೆ ಅಂತೇಳಿ ಅದ್ರ ಸಲುವಾಗಿ ಗೊತ್ತಾತಿಲ್ಲ. ಆಯ್ತು ತಗೋಪ್ಪ, ನೀ ಇವತ್ತು ಕಿರಿಕಿರಿ ಮಾಡಿದ್ದೆ ಅಂದ್ರೆ ಮತ್ತು ವರ್ಷಾನ್ಗಟ್ಲೆ ಅದಾಗಿತ್ತು ನನ್ನ ಕೂಟ. ಆಯ್ತು ಬರ್ತೇನೆ. ಶಂಕರು ಅವರ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾ ರೀ. ಎಲ್ಲಿ ಗುಡ್ ಮಾರ್ನಿಂಗ್ ರೀ? ಗುಡ್ ಮಾರ್ನಿಂಗ್ ತೊಗೊಂಡು ಮುಕ್ಕಳಾಗ ಇಟ್ಕೋರಿ. ಅದ ಕನ್ನಡದಾಗ ಹೇಳ್ರಿ ಶುಭ ಮುಂಜಾನೆ ಅಂತೇಳಿ. ನಾನು ಹೇಳ್ತೇನೆ ನಿಮ್ಗೆ ಶುಭ ಮುಂಜಾನೆ ರೀ ಅಣ್ಣಾರ. ನಾಷ್ಟಾಗ ಇಷ್ಟ ಆತಿಲ್ರಿ ಅಂತೇಳಿ ಕೇಳ್ತೇನೆ. ಅದು ಬಿಟ್ಟು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಆಫ್ಟರ್ನೂನ್ ಏನೇನೋ ಅನ್ನಾಗತ್ತಾರ ನಮ್ಗೇನು ತಿಳಿದಿಲ್ರಿ. ಅದು ಅದೆಲ್ಲ ಬಿಡ್ರಿ. ಇದು ಕೇಕ್ ಎದುರ್ಸಲ್ಲ ಅಂದ್ರಿ ನಿಮ್ಮ ಮಗನ ಬರ್ತಡೇ ಐತೇನಿ ಮತ್ತೆ? ಬರ್ತಡೇ ರೀ. ವಾಟ್ ತಿಂಗಳ 15ನೇ ತಾರೀಕಿಗೆ ಇತ್ತಿಲ್ರಿ ಬರ್ತಡೇ. ನಿಮಗೆ ಕರೆದಾಗ ನೀವು ಊರಿಗೆ ಹೋಗಿದ್ರಿ. ಹೌದೌದ್ರಿ. 10 ಸಲ ಬರ್ತಡೇನ ಮಾಡ್ಕೊಂಡ್ ಕುಂದ್ರುನ್ರಿ. ಈಗ ಮತ್ತೆ ಎದುರ್ಸಲ್ಲ ಅಂದ್ರಿ ಇದು ಬರ್ತಡೇ ಅಲ್ರಿ. ಇವತ್ತೇನೈತಿ ಗೊತ್ತಿಲ್ರಿ ನಿಮ್ಗೆ? ಗೊತ್ತಿಲ್ರಿ. ನಿಮ್ಮ ಅವನ ಹೊಟ್ಟಿಗೆ ಅನ್ನ ತಿಂತೀವಿ, ಅಗ್ರೇಸ್ ತಿಂತೀವಿ ನೀನು ಎಲ್ಲದಿ ನೀನು. ಕ್ಯಾಲೆಂಡರ್ ಗಿಲೆಂಡರ್ ನೋಡ್ತಿಲ್ಲ? ನೋಡಿಲ್ರಿ. ಅದ ಕೇಳ್ರಿ ಕೇಕ್ ಇದೆ. ಹ್ಯಾಪಿ ನ್ಯೂ ಇಯರ್ ಐತಿ, ಹೊಸ ವರ್ಷ. 2024ಕ್ಕೆ ಟಾಟಾ ಅಂದ 2025ಕ್ಕೆ ಬಾಬಾ ಅನ್ನೋದ. ಅಲ್ರಿ ಆದ್ರೂ ನೀವು ಹುಚ್ಚರದಿರಿ ನೋಡ್ರಿ. ಅಲ್ರಿ ಹ್ಯಾಪಿ ನ್ಯೂ ಇಯರ್ಗೆ ಯಾರ ಕೇಕ್ ಕಟ್ ಮಾಡ್ತಾರೇನ್ರಿ? ಗೋವಾಗ ಹೋಗ್ಬೇಕ್ರಿ, ಬೀರ್ ಹೊಡಿಬೇಕ್ರಿ. ಅದೆಲ್ಲ ಬಿಟ್ಟು ಕೇಕ್ ಕಟ್ ಮಾಡಿದೆ ಅದ್ ಮಾಡಿದೆ ಇದು ಮಾಡಿ ಮಾಡ್ತೀರಲ್ರಿ ನೀವು. ಅದ ಸಂಜೆಕ್ಕೆ ಸಂಜೆಗೆ ಹೊಡಿಯೋದ ಮನ್ಯಾಗ ಸ್ವಲ್ಪ ಕಿರಿಕಿರಿ ಇರ್ತೈತಲ್ಲಪ್ಪ. ಕೇಕ್ ಕಟ್ ಮಾಡೋಣ್ರಿ ಅಂತೇಳಿ ನನ್ನ ಹೆಂಡತಿ ಹೋಗೋತಾ ಗೊತ್ತೈತಿಲ್ರಿ ನಿಮ್ಗೆ. ಅದಕ್ಕೆ ಕೇಕ್ ಕಟ್ ಮಾಡತ್ತೀರಿ. ಹೆಂಡತಿ ಮಾತು ಕೇಳ್ತೀರಿ ನೀವು? ಮತ್ತೆ ಯಾರು ನಿಮ್ಮ ಮಾತು ಕೇಳಿ? ಇವಂಗೇನು ಗೊತ್ತೈತಿ? ಇವನ್ಗಿಂತ ಮೊದಲು ಹ್ಯಾಪಿ ನ್ಯೂ ಇಯರ್ ಸಲುವಾಗಿ 2 ಕೇಕ್ ತಂದಿಟ್ಟೇನ ಪಚ್ಚಿ ತಿನ್ನೋದು ನೋಡಿ ಅವತ್ತ. ಹ್ಯಾಪಿ ನ್ಯೂ ಇಯರ್ ರೀ. ಹ್ಯಾಪಿ ನ್ಯೂ ಇಯರ್ ಟು ರೀ. ನಿನಗಲ್ಲೋ ಮಾರಾಯ, ಅಲ್ಲಿ ಹಿಂದೆ ನಮ್ಮ ದೋಸ್ತ ಅದ, ಅವಂಗೆ ಹೇಳಾಕತ್ತೇನ. ನಾನು ನಿಮ್ಗೆ ಅಂದಿಲ್ರಿ, ನಿಮ್ಮ ಹಿಂದದ ನೋಡ್ರಿ ಅವ್ರಿಗೆ ಹೇಳತ್ತೇನ್ರಿ ನಾ. ನಿಮಗೂ ಹ್ಯಾಪಿ ನ್ಯೂ ಇಯರ್. ನಿಮಗೂ ಹ್ಯಾಪಿ ನ್ಯೂ ಇಯರ್. ಪೂಜಾ ರೀ. ಪಟ್ ರೆಡಿಯಾಗ. ಎದಕ್ರಿ? ನಿನ್ನೇನಂದಿದ್ದೀನಿ? ಏನಂದಿದ್ದೆ ನಾನು? ಹ್ಯಾಪಿ ನ್ಯೂ ಇಯರ್ ಮಾಡೋಣ್ರಿ ಅಂತ ಅಂದಿದ್ದಿಲ್ಲ? ನೆನಪೈತಿಲ್ಲೋ? ಹೇಳಿದ ಮಾತು ಮರ್ತಾ ಬಿಡ್ತಿಯಲ್ಲ ಹಂಗೆ. ಏನ ಕೆಲ್ಸದ ಗದ್ದಲ ಮರ್ತೀನ್ರಿ. ಹ್ಯಾಪಿ ನ್ಯೂ ಇಯರ್ ಅಲ್ರಿ? ರೀ ಮಾಡೋಣ ಅಂತ. ಅದ ಹ್ಯಾಪಿ ನ್ಯೂ ಇಯರ್ ಮಾಡಾಕಂತೇಳಿ ಕೇಕ್ ತಂದೇನಿ. ಸುರ್ರ ಅಂತೇಳಿ ಹಾರ್ಸು ಸ್ಪ್ರೇ ತಂದೇನಿ. ಪಟ ಸೀರೆ ಹಾಕೋ, ಪಟ ಕೇಕ್ ಕಟ್ ಮಾಡಿ 1 ಪೀಸ್ ನಿನಗೆ ತಿನ್ನಿಸ್ತೇನೆ, 1 ಪೀಸ್ ನನಗೆ ತಿನ್ನಿಸ್ತ, 1 ಪೀಸ್ ನಿಂಗೆ ಯಾಕೆ ತಿನ್ಸುನು ಪಟ್ ಅಂತೇಳಿ ನಾ ಹೋಗ್ಬಿಡ್ತೇನೆ. ಎಲ್ಲಿ ಹೋಗಿರಿ ನೀವು? ಎಲ್ಲಿ ಹೋಗಿರಿ? ಎಷ್ಟ ಚಂದ ಕೇಳಾಕತ್ತಿಯಲ್ಲ. ಮನ್ಯಾಗ ಇರ್ತೇನಂತ ಮಾಡ್ಯಾನ. ನಮ್ಮ ದೋಸ್ತರ ಕೂಡ ಎಲ್ಲಾರು ಪ್ಲಾನ್ ಮಾಡ್ಕೊಂಡಿವಿ. ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಮಾಡಾಕತ್ತೇವ್ ನಾವು ರಾತ್ರಿಗೆನ. ನಾವು ರಾತ್ರಿ 12 ಗಂಟೆಕನ ಕೇಕ್ ಕಟ್ ಮಾಡೋದ್ರಿ. ಈಗ ಕಟ್ ಮಾಡೋದೇನ? ಏನ್ ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡುದು? ಮತ್ತೇನ ಈಗ ಕಟ್ ಮಾಡೋದೇನ್ರಿ? ಮತ್ತ ಈಗ ಕಟ್ ಮಾಡುದ ರೀ? ಅದೆಲ್ಲ ಆಗಂಗಿಲ್ಲ. ರಾತ್ರಿ 12ಕ್ಕೆ ಕೇಕ್ ಕಟ್ ಮಾಡೋದ್ರಿ. 12 ಗಂಟೆ ಕಟ್ ಮಾಡಕ್ ಆಗುಲ್ಲ ನನಗ. ನಮ್ ದೋಸ್ತರು ಕೂಡ ಪಾರ್ಟಿ ಮಾಡಕ್ ಹೊಂಟೇನ. ಇದೆಲ್ಲ ಹೊಸ ನಾಟಕ ಮಾಡಕ್ ಹೋಗ್ಬಂಡಿ ರೀ. ನಾನು ನಾಟಕ ಮಾಡಕತ್ತಿಲ್ಲ. ನೀವು ಪಾರ್ಟಿ ಗೀಟಿ ಆಮೇಲೆ ಏನಾರ ಮಾಡ್ಕೋರಿ. ರಾತ್ರಿ 12ಕ್ಕೆ ನನ್ನ ಜೋಡಿ ಹುಡುಗನ ಜೋಡಿ ನೀವು ಕೇಕ್ ಕಟ್ ಮಾಡಕ ಬೇಕ್ರಿ. ಮಾಡಕ್ ಆಗುಲ್ಲ ನನಗೆ. ನಾ ಹೇಳಕತ್ತೇನ್ರಿ, ಮಾಡಕ್ ಆಗುಲ್ಲ. ಮಾಡ್ಬೇಕ್ರಿ ನೀವು. ಮಾಡಕ್ ಆಗುಲ್ಲ. ರಾತ್ರಿ 12ಕ್ಕೆ ಕೇಕ್ ಕಟ್ ಮಾಡ್ಬೇಕ್ರಿ. ಅಲ್ಲ ನೀ ಏನಂದಿ?
ಹ್ಯಾಪಿ ನ್ಯೂ ಇಯರ್ ಮಾಡೋಣ್ರಿ ತಂದಿ ಅಂದೆ ಒಂದ ಮಾತಿಗೆ ಏನ್ ಮಾಡಿದಾನ ಹೋಗಿ ಕೇಕ್ ತಂದೆ ಬೆಳಿಗ್ಗೆ ಎದ್ದು ಹೋಗಿ ಕೇಕ್ ತಂದೆನ ನನ್ನ ಹೆಂಡತಿ ಅಪ್ಪ ಹ್ಯಾಪಿ ನ್ಯೂ ಇಯರ್ ಮಾಡೋಣಪ್ಪ ಪಾಪ ಈಕಿ ಮನಸ್ಸು ನುಸುದ್ ಬೇಡ ಅಂತೇಳಿ ಮತ್ತೆ ಇದೇನಿದೆ 12 ಗಂಟೆಗೆ ಕಟ್ ಮಾಡೋಣ್ರಿ ಅಂದ್ರೆ ನಮ್ಮ ಬೇರೆ ಕೆಲ್ಸ ಇರ್ತಾವಿಲ್ಲ ಸ್ವಲ್ಪ ಸಮಾಧಾನ ತಗೋರಿ ಒದ್ರಾಡ್ರೆ ನಾ ಹೇಳಿದ್ರು ಕುಂಡ್ರಂಗಿಲ್ಲ 12ಕ್ಕೆ ಕಟ್ ಮಾಡಿದ್ರೆ ಹ್ಯಾಪಿ ನ್ಯೂ ಇಯರ್ ಅನ್ಸ್ಕೊತೈತ್ರಿ ಸುಮ್ ಮಧ್ಯಾಹ್ನ ಬೆಳಿಗ್ಗೆ ಕಟ್ ಮಾಡಿದ್ರೆ ಅದಕ್ಕೆ ಹ್ಯಾಪಿ ನ್ಯೂ ಇಯರ್ ಅನ್ನಂಗಿಲ್ರಿ ಎದಕ್ಕೆ ಹಿಂಗ್ ಕಣ್ಕಿಸತಿ ನೀನು ಬ್ಯಾರೆದಾರ 12 ಗಂಟೆಗೆ ಕಟ್ ಮಾಡ್ತಾರಂದ್ರ ನನಗೂ 12 ಗಂಟೆಗೆ ಕಟ್ ಮಾಡಕ್ ಆಗುಲ್ಲ ಮಾಡ್ಬೇಕ್ರಿ ಆಗುಲ್ಲ ಆವಾಜ್ ಮಾಡಕ್ ಹೋಗ್ಬೇಡ್ರಿ ನೀವ ನಿನಗೆ ಏನ್ ಹೇಳಾಕತ್ತೇನ ಪಟ ಸೀರೆ ಹಾಕೋ ಕೇಕ್ ಕಟ್ ಮಾಡಿ ನಾ ಹೋಗ್ಬಿಡಾವ ಈಗ ನೀವ್ ಎಲ್ಲಿ ಹೋಗಂಗಿಲ್ರಿ ರಾತ್ರಿ 12ಕ್ಕೆ ನಮ್ ಜೋಡಿನೇ ಇರ್ತೀರಿ ನಮ್ ಜೋಡಿನೇ ಕೇಕ್ ಕಟ್ ಮಾಡ್ತೀರಿ ನೀವು ಹೇಳಾತೀನಿ ನಿಮಗ ರೆಡಿ ಆಗ ಆಗಂಗಿಲ್ರಿ ನನಗ್ ರೆಡಿ ಆಗ ಆಗಲ್ಲ ರೆಡಿ ಆಗ ಆಗಂಗಿಲ್ಲ ಅಂತ ಹೇಳಾಕತ್ತೀನಿ ರೆಡಿ ಆಗ ಅನ್ನತ್ತಿಲ್ಲ ನನಗ್ ಆಗಂಗಿಲ್ಲ ನನಗ ಹೊಡಿತೀರಲ್ರಿ ನೀವ ಆಯ್ತು ನಿಮಗ ಪೂಜಾ ಸಣ್ಣ ಹುಡುಗರ ಗತೆ ಎದಕ್ಕೆ ಕಟ ಮಾಡಾಕತಿ ಪಟ್ ಸೀರೆ ಹಾಕು ಕೇಕ್ ಕಟ್ ಮಾಡಿಬಿಡುನು ಅದೇ ರೀ ರಾತ್ರಿ 12ಕ್ಕೆ ಕಟ್ ಮಾಡೋ ಅಂತ ಏನಿಲ್ಲ ನಿಮ್ಗ ಬ್ಯಾಡ ನಮ್ಮ ದೋಸ್ತ್ರ ಕೂಡ ಹೋಗ್ಬೇಕ ಹಿಂಗ್ಯಾಕೆ ಮಾಡಾಕತ್ತೀರಿ ಸ್ವಲ್ಪರ ಅರ್ಥ ಮಾಡ್ಕೊ ನನ್ನ ಬಗ್ಗೆನೂ ಅರ್ಥ ಮಾಡ್ಕೊ ನನಗ ಆಗಂಗಿಲ್ರಿ ರಾತ್ರಿ 12ಕ್ಕೆ ಕಟ್ ಮಾಡ್ತಾನಂದ್ರ ಮಾತಾಡ್ರಿ ಇಲ್ಲ ನನ್ನ ಜೋಡಿ ಮಾತಾಡಕ್ ಹೋಗ್ಬೇಡ್ರಿ ನೀವು ನೀನು ಕಾಲು ಮುಗಿತೇನೆ ಪೂಜಾ ಸಾಕ್ರಿ ನಾಟಕ ಸಾಕ್ ನಿಮ್ದು ನಮ್ಮ ಶಾಲೆ ತಡಿ ಹಾ ನಾ ಯಾಕೆ ನಿಮ್ಮ ಹೋಗ್ಕೇನ್ರಿ ನನ್ನ ಹೆಂಡತಿ ಶಾಲೆ ತಡಿ ಕೇಕ್ ಕಟ್ ಮಾಡುನು ಮತ್ತು ನಮ್ಮ ದೋಸ್ತ್ರ ಕೂಡ ಹೋಗ್ತೇನೆ ಪಾರ್ಟಿ ಮಾಡಾಕ ಹೊಡಿ ಹಿಂಗ್ ಹೊಡೆದು ಬಡಿ ಹಿಂಗ್ ಬಡದ್ ಕರಿ ಸಮಾಧಾನ ಮಾಡಕ್ ಬಂದಿರ ನಾ ಪುಸಿ ಹೊಡ್ಯಾತೀರ ನೀಗ ಆಗಂಗಿಲ್ರಿ ನನಗೆ ಇಲ್ಲ ಯಾವಾಗಾರ ಹೊಡ್ದೇನೆ ಮದುವೆ ಆಗಿ 10 ವರ್ಷ ಆತು ನಮ್ದು ಒಂದ್ಸಲಾರ ನಿನ್ನ ಮೇಲೆ ಕೈ ಅಭಿಷೇನೆ ನಾನು ಇವತ್ತು ಹೊಡೆದ್ರಿಲ್ಲ ಒಟ್ಟು ಇವತ್ತು ಹೊಡೆದ್ರಿಲ್ಲ ತಪ್ಪಾಗೈತೆ ನಡಿ ತಪ್ಪಾಗೈತಿ ಕೇಕ್ ಕಟ್ ಮಾಡುದು ಹಾಗಾದ್ರ ರಾತ್ರಿ 12ಕ್ಕೆ ಕೇಕ್ ಕಟ್ ಮಾಡ್ತಾನಂತ ಹೇಳ್ರಿ ನಾ ಹೇಳ್ದಂಗೆ ಕೇಳ್ತೀನಿ ಪೂಜಾ ಬ್ಯಾಡ ಕೇಕ್ ಕಟ್ ಮಾಡು ನಡಿ ಪಟ್ಟ ಅಂತ ಹೇಳಿ ಈಗೇನ ಕೇಕ್ ಕಟ್ ಮಾಡ್ಬೇಕಲ್ರಿ ಆತ ನೀವು ಹೇಳ್ದಂಗೆ ಕೇಳ್ತೀನಿ 1 ತಿಂಗಳೊಳಗ ನನಗೆ ಬಂಗಾರ ಬಳಿ ಮಾಡಿಸ್ಕೊಡ್ತಾನ ಅಂತ ಹೇಳ್ರಿ ಕೇಕ್ ಕಟ್ ಮಾಡಕ್ ಬರ್ತೀನಿ ನಾ ಈಗ ಅಲ್ಲ ಬಂಗಾರ ಬಳಿಗೂ ಕೇಕ್ ಕಟ್ ಮಾಡೋದಕ್ಕೂ ಒಂದಕ್ಕೊಂದು ಲಿಂಕ್ ಇಲ್ಲಿದೆ ಹಿಂಗ್ಯಾಕೆ ಮಾಡಾಕತ್ತೀನಿ ಲಿಂಕ್ ಇಲ್ಲಲ್ಲ ಇದಕ್ಕ ಲಿಂಕ್ ಇಲ್ಲಲ್ಲ ಆಯ್ತು ಪೂಜಾ ನನ್ನ ಪ್ರೀತಿಯ ಪೂಜಾ ಯಾಕೆ ಹಿಂಗೆ ಮಾಡಾಕತ್ತೀಯ ವರ್ಷಕ್ಕೊಮ್ಮೆ ಬರ್ತೈತ ಹ್ಯಾಪಿ ನ್ಯೂ ಇಯರ್ ದೋಸ್ತರು ಮತ್ತೆ ಕೊಡುವುದಿಲ್ಲ ನಿನ್ನ ಕಾಲು ಮುಗಿತೀರಿ ಪೂಜಾ ಬಳಿ ಮಾಡಿಸ್ಕೊಡ್ತಾನ ಅಂತ ಹೇಳ್ರಿ ಆಯ್ತು ಬಂಗಾರ ಬಳಿ ಮಾಡಿಸ್ಕೊಡ್ಬೇಕಲ್ಲ ಹಾ ರೀ ಮಾಡಿಸ್ಕೊಡ್ತೇನೆ ಆಯ್ತಾ ಮಾಡಿಸ್ಕೊಡ್ತೀರಿ ಬಾ ಕೇಕ್ ಕಟ್ ಮಾಡು ಬಾ ಪಕ್ಕ ಅಲ್ಲ ಪಕ್ಕ ಸಸ್ತಾದಾಗ ಮಸ್ತ್ ಡೆಕೋರೇಷನ್ ಆಗೈತಲ್ಲ ಫುಲ್ ಗಿಚ್ಚೆ ಇದ್ರ ಅವನು ಇದಕ್ಕಿಂತ ಚಂದ ನಿಮ್ಮ ಅವ್ವನ ರೆಡಿ ಆಗ್ಯಾಳಲ್ಲಿ ಮಸ್ತ್ ಹೊಸ ಸೀರೆ ಹಾಕೊಂಡು ಭಾರಿ ಗಿಚ್ಚ ರೆಡಿ ಆಗಿ ಅಲ್ಲಲ್ಲ ಮಸ್ತ್ ಕಾಣಾಕತ್ತಿ ನೋಡಿ ಹಂಗ ಬಂಗಾರ ಬಳಿನ ಲಗುಡ್ನ ಕಲ್ಸ್ಬಿಟ್ರ ಇನ್ನೂ ಫಲ ಹೊಡಿತೀನ್ರಿ ನಾನು ಕೊಡಿಸ್ತೇನೆ ಅವಸರ ಮಾಡಕ್ ಹೋಗ್ಬೇಡ ರೊಕ್ಕ ಇಲ್ಲಿ ಆಯ್ತು ಬಾ ಕೇಕ್ ಕಟ್ ಮಾಡ್ಬಾ ಸೈಡ್ ನಿಂತಲ್ಲಿ ಕೇಕ್ ಕಟ್ ಮಾಡ ಪಟ್ಟೆ ಮಾಡಿ ಕೇಕ್ ಕಟ್ ಮಾಡ ಮತ್ತೆ ದೋಸ್ತರ ಕಡೆ ಹೋಗ್ಬೇಕಾದ್ರೆ ರೀ ನೀವ್ ಹಿಂಗ ಅವಸರ ಮಾಡಕ್ ಹೋಗ್ಬೇಡ್ರಿ ಮೊದ್ಲು ಹೇಳಿದೆಲ್ಲ ಸೆಲೆಬ್ರೇಷನ್ ಮುಗಿಸ್ರಿ ಆಮೇಲೆ ನಿಮ್ ದೋಸ್ತರು ಕೊಡ್ ಹೋಗ್ರಲ್ಲ ನೀವ ಆಯ್ತಾಯ್ತು ಅವಸರ ಮಾಡುದಿಲ್ಲ ಪಟ್ ಕಟ್ ಮಾಡಲಿ ಕೇಕ್ ಹ್ಯಾಪಿ ನ್ಯೂ ಇಯರ್ 25 ಕಮಿಂಗ್ ಜೂನ್ ಹ್ಯಾಪಿ ನ್ಯೂ ಇಯರ್ ಏನ್ ಮಾಡ್ತೀರಿ ನೀವಿದ ತಿನ್ನಿಸ್ಲೇ ನಿಮ್ಮ ಅವ್ವ ತಿನ್ನಿಸ್ಲಿ ತಿಂಚೆ ಅಲ್ಲ ತಿನ್ನಿಸ್ ನಿಮ್ಮ ರೀ, ಅವ್ವಾಗ. ಎದಕ್ ಹೇಳ್ತೀರಿ ನೀವು ನಾ ಕೇಕ್ ತಿನ್ನಿಸ್ಬಿಟ್ಟೆ. ರೀ ಅಪ್ಪ ಹೊಡಿಬೇಡ ಅಪ್ಪ ಏಯ್ ಏ ನಿಮ್ಗೆ ಗೊತ್ತಾಗತ್ತಿಲ್ರಿ ಹಿಂಗ ಮಾಡುದು
ಖುಷಿ ಆಗತೈತೆ ನೋಡ. ಹ್ಯಾಪಿ ನ್ಯೂ ಇಯರ್ ಲಗುನ ಆತು ನೋಡಿ, ನಮ್ದು ಎಲ್ಲಾರ್ಕಿಂತ ಲಗುನ ಆತು ಇವತ್ತು. ಮಾಡ್ರಿ ಇಬ್ರು ಮಾಡ್ರಿ, ಸ್ವಲ್ಪ ಸ್ವಲ್ಪ ತಿನ್ನಿಸ್ತೇನೆ. ಮೊದಲು ಹುಡುಗಗ್ ತಿನ್ನಿಸ್ರಿ. ಆಯ್ತು ಬರ್ತೇನಾ? ರೀ ಬರ್ತೈತೋ ರೀ ಈಗ ಖರೀಗ ನಿಮ್ಮ ಅಪ್ಪಗ ರೀ ಬರ್ರಿ ಇಲ್ಲಿ. ಈಗ ಮುಗೀತಿಲ್ಲ. ಈಗ 5 ನಿಮಿಷ ನಿಂದ್ರಿ ಈಗ. ರೀ 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 ನಿಂದ್ರಿ ಇಲ್ಲಿ. ಅಲ್ರಿ ಅದೆಲ್ಲ ಪೂರ ಗಾನಿಷ್ಕಾರ. ಊಟ ಹಾಕಿ ಮಾಡ್ಕೊಂಡು ಹೋಗೋದ್ರ ಸ್ವಲ್ಪ ಸಮಾಧಾನ ಐತಿ ನಿಮಗ. ರೀ ನಿಂದ್ರಿ, ಹಾಗೆ ಮಾಡ್ತೀರಿ ನೀವ? ಮುಗೀತಿಲ್ಲ ಈಗ ನಡಿ. ಅಲ್ರಿ ಊಟ ಉಣ್ಕೊಂಡು ಹೋಗುದ್ರಿ. ಇಷ್ಟ ಅಲ್ಲ ನಿಮ್ದ? ಬರ್ರಿ ವಾಪಸ್ ಮನೆಗೆ ಬರಬೇಕಲ್ಲ ನೀವ. ಬಂದ ನೋಡ್ಕೋತ ನೀವು ಎಲ್ಲ ಒಳಗ. ದೋಸ್ತ ಎದಕ್ಲೆ ಫೋನ್ ಹಚ್ಕರ್ದಲ್ಲ ಅರ್ಜೆಂಟ್ ಬಾ ಅಂತೇಳಿ? ದೋಸ್ತ ಪಟ್ ಮಾರ್ಕೆಟಿಗೆ ಹೋಗುಲ್. ಎದಕ್ಕ? ಸೀರೆ ತಗೊಳುನು, ಕೇಕ್ ಆರ್ಡರ್ ಕೊಡುನು, ಮತ್ತು ಬಿರಿಯಾನಿ ಚಕ್ನ ಏನೇನು ಚಿಕನ್ ಏನೇನು ತಗೊಳುದೈತಲ್ಲ ಎಲ್ಲ ತೊಗೊಂಡ್ಬಿಡುನು. ಯಾಕೆ ಹೇಳ, ಮತ್ತೆ ಅಂಗಡಿ ಬಂದ್ ಹಾಕಾವ, ಮತ್ತು ಕೇಕ್ ಆರ್ಡರ್ ಭಾಳ ಇರ್ತಾವ. ಅದಕ್ಕೆ ಕೇಕ್ ಜಲ್ದಿ ಮಾಡಿ ಕೊಡುದಿಲ್ಲ ಅವ್ರು. ಮತ್ತು ಸೀರೆ ಅಂಗಡಿ ಬಂದ್ ಮಾಡಿಬಿಡ್ತಾರೆ. ಎದಕ್ಕೆ ಹೇಳ, ಕುಡ್ದು ಅಡ್ಡಾಡ್ತಾರಪ್ಪ ಇವ್ರು 12-1 ಗಂಟೆ ಮಟ್ಟ ಅಂತೇಳಿ ಕ್ಲೋಸ್ ಮಾಡಿದ್ರೆ ಆಮೇಲೆ ಅಳಿಗಾಡ್ಸ್ಕೊಂಡು ಕುದುರೋದಾಕೈತಿ. ಏನು ಸೀರೆನೂ ಸಿಗುದಿಲ್ಲ, ಏನು ಸಿಗುದಿಲ್ಲ. ಅದಕ್ಕೆ ಪಟ್ ಹೋಗಿ ತೊಗೊಂಬಂದ್ಬಿಡುನು. ದೋಸ್ತ ಸಾರಿ ಇಲ್ಲಿ, ಈ ಸಲ ನಮ್ಮ ಫ್ಯಾಮಿಲಿ ಕೂಡ ಮಾಡತ್ತಿಲ್ಲ ನಾನು ನ್ಯೂ ಇಯರ್. ದೋಸ್ತ ವರ್ಷ ನಾವು ಎಲ್ಲರೂ ಕೂಡೇ ಮಾಡ್ತಿದ್ವಿ. ಈ ವರ್ಷ ಏನೈತಲ್ಲ ಫ್ಯಾಮಿಲಿ ಕೂಡ ಮಾಡೋಣ, ಅವ್ರಿಗೂ ಸ್ವಲ್ಪ ಟೈಮ್ ಕೊಡೋಣ. ಏನಂತಿಲಿ? ಹೌದ್ಲೆ, ಹಾಂ ಬರೋಬ್ಬರಿ ಹೇಳತ್ತ ನೋಡ. ನೀನು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ, ಅವ್ರು ಕೂಡ ಹ್ಯಾಪಿ ನ್ಯೂ ಇಯರ್ ಮಾಡಿ. ಬರೋಬ್ಬರಿ ಐತಿ. ಅಲ್ಲಲ್ಲೇ ದೋಸ್ತ, ನಿಮ್ ಕೂಡ ಹ್ಯಾಪಿ ನ್ಯೂ ಇಯರ್ ಮಾಡ್ಬೇಕಂತೇಳಿ ನಾ ಏನೇನೋ ಕನಸು ಕಟ್ಕೊಂಡು ಏನೇನೋ ಪ್ಲ್ಯಾನ್ ಹಾಕೊಂಡೆ ನಿಮ್ಮ ಜೋಡಿ ಮಾಡ್ಬೇಕಪ್ಪ ಅಂತೇಳಿ ನಿಮಗೆ ಫೋನ್ ಹಚ್ಚಿ ಇಲ್ಲಿ ಕರೀಸಿ ಪ್ಲ್ಯಾನ್ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರೆ ನೀವೆಲ್ಲಿ ಡಬಲ್ ಗೇಮ್ ಮಾಡಾಕತ್ತೀರಲ್ಪ. ಅಲ್ಲೇ ದೋಸ್ತ, ದಿವಸ ನಾವು ಎಣ್ಣೆ ಹೊಡಿತೇವೆ, ಬಿರಿಯಾನಿ ತಿಂತೇವೆ, ಎಲ್ಲ ಮಾಡ್ತೇವೆ. ಈ ವರ್ಷ ಐತನ ಫ್ಯಾಮಿಲಿ ಕೂಡ ಟೈಮ್ ಕೊಡೋಣ ಅಂತ. ಏನಂತೀಯ? ಮಾಡೋಣ. ನಾನು ಮೊಯೆ ಅಡ್ಯಾನ ಇಲ್ಲೇ ಹೆಂಗೇಳ. ನನ್ನ ಹೆಂಡ್ತಿನೂ ಎಷ್ಟು ಚಂದ ಹೇಳಾಕತ್ತಿಲ್ಲ, 12 ಗಂಟೆ ಕೇಕ್ ಕಟ್ ಮಾಡೋಣ್ರಿ, ಫ್ಯಾಮಿಲಿ ಕೂಡಿ ಮಾಡೋಣ ಅಂತೇಳಿ. ಆದ್ರನ ನಮ್ಮ ದೋಸ್ತರು ಕೂಡ ಮಾಡ್ಬೇಕಪ್ಪ ಅಂತೇಳಿ ನಾ ಪ್ಲ್ಯಾನ್ ಹಾಕೊಂಡು ಫುಲ್ ಟೈಟ್ ಆಗಿ ಮಕ್ಕೋಬೇಕಪ್ಪ ಅಂತೇಳಿ ನಾ ಪ್ಲ್ಯಾನ್ ಹಾಕಿದ್ರೆ ನೀವು ಬೇರೆನೇ ಯೋಚನೆ ಮಾಡತ್ತೀರಿ ನೀವು. ಅಲ್ಲಿ ಇವತ್ತು ಅರ್ಜೆಂಟ್ ಮಾಡಿ ನನ್ನ ಹೆಂಡತಿಗೆ ಬೆಳಿಗ್ಗಿನ ಕೇಕ್ ಕಟ್ ಮಾಡಿಸಿದೆ ನಾನು. ಈ ಸಲ ಒಂದ್ಸಲ ಸಂಭಾಳಿಸ್ಕೊಪ್ಪ, ಮುಂದಿನ ಸಲ ನೋಡೋಣಂತ. ಹೌದಿಲ್ಲ? ಬರಬ್ಬರಿಲಿ ಇನ್ನೊಂದು ಕೇಕ್ ತಗೊಂಡ್ ಹೋಗ್ನಿ, ಆರಾಮ್ ಬಿಂದಾಸ್ ಎಲ್ಲ ಮಾಡ. ಏನ ಮನ್ಯಾಗ ಸೌಂಡ್ ಬಾಕ್ಸ್ ಹಚ್ಚಿ ಕುಣಿ ಅಂತೇಳಿ. ಹೌದು ದೋಸ್ತ್, ಬರಬ್ಬರಿ. ನಾವೇನ್ ದಿನ ಕುಡಿತೇವಿ, ಅದ ಅನ್ನಕತ್ತೆ ನಾ ನಿನಗೆ. ದಿನ ಘಟನೆಯಾಗಿ ಬೀಳ್ತೇವಿ, ಅದ್ರ ಫ್ಯಾಮಿಲಿ ಟೈಮ್ ಕುಡ್ದೈತಲ್ಲ, ಬರಬ್ಬರಿ ಇದು ನೀನ್ ಇಂಪಾರ್ಟೆಂಟ್ ಇದ. ನಮಸ್ಕಾರ. ಅದ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು, ಹೌದಿಲ್ಲ? ಫ್ಯಾಮಿಲಿಗೆ ಟೈಮ್ ಕೊಟ್ರೆ ಅವರು ಖುಷಿ ಇರ್ತಾರ, ಹೌದಿಲ್ಲ? ಹೌದ್ಲೇ ಪಾಪ, ಬರಬ್ಬರಿ ಫ್ಯಾಮಿಲಿಗೆ ಟೈಮ್ ಕೊಡುದು. ಇನ್ನೊಂದು ಕೇಕ್ ತಗೊಂಡೋಗಿ 12 ಗಂಟೆಗೆ ಕಟ್ ಮಾಡ್ತೀನಿ. ಫುಲ್ ಒಂದು ಬಾಟ್ಲಿ ತೊಗೊಂಡು ಹೋಗ್ತೇನೆ, ಹೆಂಡತಿ ಕೈಲೇ ಚಿಕನ್ ಮಾಡ್ಸಾಕಿಸ್ತೇನೆ. ಫುಲ್ ಕುಡ್ದು ಚಿಕನ್ ತಿಂದು ಹೇಗೆ ತಿಂದು ಮಕ್ಕೊಂಡು. ಆಯ್ತು ತಗೋ, ನಾನು ಕೇಕ್ ಆರ್ಡರ್ ಕೊಡೋದಕ್ಕೆ ಹೋಗ್ತೇನೆ ನಾನು. ಹ್ಯಾಪಿ ನ್ಯೂ ಇಯರ್ ಇನ್ನು ಅಡ್ವಾನ್ಸ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ಪ್ಪ. ಹೊಸ ವರ್ಷಕ್ಕೆ ಹೊಸ ಚಡ್ಡಿ ಹಾಕೋರಿ, ಅದೇ ಚಡ್ಡಿ ಹಾಕೊಳಕ್ಕೆ ಹೋಗ್ಬೇಡಿ. ಬರ್ತೇನೆ. ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳುಪ್ಪ. 2024ಕ್ಕೆ ಟಾಟಾ ಬಾಯ್ ಬಾ ಅಂದ 2025ಕ್ಕೆ ಬಾಬಾ ಅನ್ನೋದು. 2025ರಾಗ ಏನೇನು ಮಾಡ್ತೀವೋ ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡೋದು, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ.